ಇವಾಗಿನ ಹೀರೋಗಳ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಸರ್ ಇವಾಗಿನ ಹೀರೋಗಳು ಅವ್ರು ಮಾಡ್ಕೊಂಡಿರೋ ಹೀರೋಗಳು ಸರ್. ನಾವು ಯಾಕೆಂದರೆ ಅವ್ರ ಸಮಕಾಲದಾಗ ಅಣ್ಣವ್ರು ನೋಡ್ಕೊಂಬಂದಿರೋದು ಹೀರೋಗಳು ಅಂದರೆ ಹೀರೋಗಳರಿಂದ ಎಲ್ಲರೂ ಹೀರೋಗಳಾಗೋಕ್ಕಲ್ಲ. ಇವತ್ತೆಲ್ಲ 40-50 ಜನ ಹೀರೋಗಳಿದ್ದಾರೆ. 4 ಜನ ನಾವು ಕನ್ನಡ ಕಲಾವಿದರು ನಾವು ಅಂತ ಇದು ಮಾಡ್ತಾಯಿಲ್ಲ. ಅವರೇ ಹೀರೋಗಳಾಗಿದ್ದಾರೆ. ದಯಮಾಡಿ ನಾವು ಹೀರೋಗಳು ಅಂತ ಅವರು ಕಲಾವಿದರು. ಆ ಕಲಾವಿದರು ಪರವಾಗಿ ಗುರುತಿಸ್ಕೊಂಡು ಗೌರವಿಸ್ಕೊಂಡು ಬರಬೇಕಾಗಿರೋದು. ಒಂದು ಕನ್ನಡ ರಾಜ್ಯೋತ್ಸವ ಕರೆದ್ರೆ ಬರೋಲ್ಲ ಸಾಕು ನಟರು. ಅವತ್ತೆಲ್ಲ ಕಲಾವಿದರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು ಯಾವನ ಇದ್ದರೆ ಬಂದು ಪ್ರೋತ್ಸಾಹಿಸೋರು. ಇವತ್ತು ಎಷ್ಟು ಕೊಡ್ತೀರಾ ಅಂತ ಕೇಳ್ತಾರೆ ಅಂತ ಕಲಾವಿದರನ್ನು ನಾಯಕ ನಟರನ್ನು ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ಒಂದು ಒಗ್ಗಟ್ಟನ್ನು ಎಲ್ಲರೂ ಕಾಪಾಡ್ಕೊಂಬಂದು ಯಾವುದೇ ಒಂದು ನಾಡು ನುಡಿ ಸಂದರ್ಭಕ್ಕೆ ಬಂದಾಗ ಮೊದಲಿಗೆ ಒಂದು ಧ್ವನಿ ಎತ್ತಾ ಇದ್ದಿದ್ದು ಅಣ್ಣವರು. ಇವತ್ತು ಅಂಥ ಧ್ವನಿ ಮತ್ತೆ ಆಗಬೇಕು. ಎಲ್ಲ ಚಿತ್ರರಂಗದವರು ಒಬ್ಬರು ಒಂದು ನಾಯಕತ್ವನ ಬರಬೇಕು. ನಾವು ಶಿವಣ್ಣವ್ರ ಹತ್ರ ಕೇಳ್ತಾ ಇದ್ದೀವಿ ಅವ್ರ ನಾಯಕತ್ವನ ಅಂತ. ದಯಮಾಡಿ ಶಿವಣ್ಣವರು ರವಿಚಂದ್ರನ ಮುನ್ನಡೆಸಬೇಕು ಅಂತ ನಾನು ಅವರಿಬ್ಬರ ಮೇಲೆ ಆಸೆ ಇಟ್ಕೊಂಡಿದ್ದೀನಿ ಸರ್. ಅವರಿಬ್ಬರು ಎರಡು ಇದು ಕಣ್ಣು ನಮಗೆ ಕನ್ನಡ ಚಿತ್ರರಂಗಕ್ಕೆ. ಅವರಿಬ್ಬರು ಸೀನಿಯರ್ ಇದ್ದಾರೆ. ಇವತ್ತಿನ ಕನ್ನಡ ಕಲಾವಿದರುಗಳನ್ನೆಲ್ಲ ಯುವಕನ ನಾಯಕ ನಟರುಗಳೇನು ಬಂದಿದ್ದಾರೆ ಅವ್ರನ್ನೆಲ್ಲ ಸರಿದೂಗಿಸ್ಕೊಂಡು ಒಂದು ಕನ್ನಡ ಚಿತ್ರರಂಗದ ಏನು ಇವತ್ತು ನಾವು ಚಂದನವರದ ಕಲಾ ತಂಡ ಏನಿದೆ ನಮ್ಮ ಚಿತ್ರರಂಗ ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತ ನಾವು ಅವರಿಬ್ಬರ ಮೇಲೆ ಆಸೆ ಇಟ್ಕೊಂಡಿದ್ದೀವಿ ಸರ್. ಶಿವಣ್ಣವ್ರ ಅಭಿಮಾನಿ ನಾನು. ಅವರೆಲ್ಲ ಚಿತ್ರದ ಹೆಸರು ನೋಡ್ಕೊಂಡು ಒಂದು ನಿಮಿಷ ಕೇಳೋ ಅಭಿಮಾನಿ ನಾನು. ರವಿಚಂದ್ರನು ಮತ್ತು ಶಿವಣ್ಣವ್ರು ಇಬ್ಬರು ನಾಯಕತ್ವ ತೊಗೊಂಡು ಕನ್ನಡ ಚಿತ್ರರಂಗ ಬೆಳೆಸ್ಕೊಂಡು ಹೋಗಬೇಕು ಅಂತ.